ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಗೆದಷ್ಟು ಬಯಲಾಗ್ತಾ ಇದೆ ಚಂದ್ರು ಲಮಾಣಿ. ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ ಅವರ ಭ್ರಷ್ಟಾಚಾರ. ಬಿಜೆಪಿ ಶಾಸಕನ ಡೀಲ್ನ ಮತ್ತೊಂದು ಸ್ಫೋಟಕ ಆಡಿಯೋ ಲಭ್ಯ ಆಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಚಂದ್ರು ಲಮಾಣಿ ಭ್ರಷ್ಟಾಚಾರ. ಬಿಜೆಪಿ ಎಂಎಲ್ಎ ಮತ್ತೊಂದು ಸ್ಫೋಟಕ ಆಡಿಯೋ ಡೀಲ್ಗೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಲಂಚಕ್ಕಾಗಿ ರಾಜಾರೋಷವಾಗಿ ಡಿಮ್ಯಾಂಡ್ ಮಾಡ್ತಾರಂತೆ ಶಾಸಕ. ನೀನ್ ಹೇಳ್ದಷ್ಟು ಆಗಲ್ಲ, ನಾನ್ ಕೇಳ್ದಷ್ಟು ಕೊಡ್ಬೇಕಷ್ಟೇ, ನನ್ನ ಹತ್ರ ಈ ನಾಟಕ ಗಿಟ್ಕ ಎಲ್ಲ ನಡೆಯಲ್ಲ ಅಂತ ಲಮಾಣಿ ಅವರೇ ಖುದ್ದಾಗಿ, ಅವರ ಎಂಎಲ್ಎ ಅವರ PA ಕೂಡ ಅಲ್ಲ, ಚಂದ್ರು ಲಮಾಣಿಯೇ ಆವಾಜ್ ಹಾಕಿರೋ ಆಡಿಯೋ ಇದು. ಗುತ್ತಿಗೆದಾರನ ಜೊತೆ ಡೀಲ್ ಮಾಡಿರುವ ಆಡಿಯೋ ರಿಲೀಸ್ ಆಗಿದೆ. ಸೊಂಟ ಮುರಿಸ್ತೀನಿ, ವಿಶ್ವಾಸದಿಂದ ಕೇಳಿದ್ರೆ ಮಾತು ಕೇಳಲ್ವ ನೀವು? ನಮ್ಮ ತಾಲೂಕಲ್ಲಿ ಇದೆಲ್ಲ ಇಟ್ಕೋಬೇಡ, ನನಗೆ ಗೊತ್ತಿದೆ, ಎಲ್ಲಮ್ಮಂಗೆ ಹೋಗಿದ್ದೆ ಮಲ್ಲಮ್ಮಂಗೆ ಹೋಗಿದ್ದೆ ಅಂತ ನಾಟಕ ಮಾಡ್ತೀಯಾ? ಫೋನಲ್ಲಿ ಈ ರೀತಿಯಾಗಿ ಆವಾಜ್ ಹಾಕಿದ್ದಾರೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಆ ವೇಳೆ 2 ಕೊಡ್ತೀನಿ ಅಂತ ಗುತ್ತಿಗೆದಾರ ವಿಜಯ್ ಹೇಳ್ತಾರೆ. ಆದರೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಶಾಸಕ ಚಂದ್ರು ಲಮಾಣಿ. ಈ ಆಡಿಯೋ ಈಗೇನು ಕೇಳಿ ಬರ್ತಾ ಇದೆ, ಬಿಜೆಪಿಗೆ ಮತ್ತಷ್ಟು ಮಗದಷ್ಟು ಮುಖನೇ ತೋರ್ಸಕ್ಕಾಗಲ್ಲ, ಆ ಪ್ರಮಾಣದಲ್ಲಿ ಮುಖಭಂಗ ಆಗಿದೆ. ಕಮಿಷನ್ ಹೋರಾಟಕ್ಕೆ ಇಳಿದಿದ್ದ ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧ ಕಾಲ್ನೆ ಮುರಿದು ಕೂರಿಸ್ದಂಗೆ ಆಗಿದೆ ಇವಾಗ. ಅದು ಹೆಂಗೆ ಅವರ ಬರೀ PA ಸಿಗಾಕೊಂಡಿರೋ ಒಂಥರ ರೆಡ್ ಹ್ಯಾಂಡ್ ಆಗಿ MLA ಸಿಗಾಕೊಳ್ಳೋದು ಅಂದರೆ, ಆ್ಯಂಡ್ ಅವ್ರ ಆಡಿಯೋ ಹಿಂಗೆ ವೈರಲ್ ಆಗೋದು ಅಂದರೆ, ನೆನ್ನೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಗುತ್ತಿಗೆದಾರರಿಗೆ ಅಲ್ಲ, ನೀವು ಎಲ್ಲ ಪಕ್ಷಗಳು ಬಂದಾಗಲೂ ಇವ್ರು ಅಷ್ಟು ಪರ್ಸೆಂಟೇಜು ಇಷ್ಟು ಪರ್ಸೆಂಟೇಜು ಅಂತಿರಲ್ಲ, ಯಾಕೆ ನೀವು ದೂರು ಕೊಡಲ್ಲ ಅನ್ನೋದಕ್ಕೆ ಅವ್ರ ಸಮಸ್ಯೆಯನ್ನು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಆಮೇಲೆ ಡಿಬೇಟ್ ಮಾಡೋಣ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಈಗ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಸೊಂಟ ಮುರಿಸ್ತೀನಿ, ಮಲ್ಲಮ್ಮಂಗೆ ಹೋಗಿದ್ದೋ ಎಲ್ಲಮ್ಮಿಗೆ ಹೋಗಿದ್ದೆ, ಅದೆಲ್ಲ ನಾಟಕ ಮಾಡಬೇಡ ಅಂತ MLA ಮಾತಾಡಿರೋದು, ಎಷ್ಟು ಹಣ ಬೇಕು ಅಂತ ಮಾತಾಡಿರೋದು, ಆಡಿಯೋ ಇದೆ, ಮೊದಲು ಕೇಳ್ತಾ ಹೋಗೋಣ. ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇನ್ನೇನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತಲ್ಲ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀನಿ, ಸುಳ್ಳು ಹೇಳ್ತೀಯ ನೀನು? ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಬೆಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ, ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನದನ್ನ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನ ನಾವು 2 ಹೇಳಿದ್ವಿ ಸರ್, ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನ್ 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ? ಅವತ್ತು ಬಿಡ, 2 ಹೇಳಂತೂ ನಮ್ಗೆ ಕನ್ಫ್ಯೂಷನ್ ಆಗೈತದ. ಏನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತಲ್ಲ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀನಿ, ಸುಳ್ಳು ಹೇಳ್ತೀಯ ನೀನು? ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಬೆಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ, ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನದನ್ನ ಯಾಕೆ ಬರ್ಬೇಕಾದ್ರೆ ಆನ್ಸರ್ ಅದನ್ನ ನಾವು 2 ಹೇಳಿದ್ವಿ ಸರ್, ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನ್ 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ? ಅವತ್ತು ಬಿಡ. ಶಾಸಕ ಚಂದ್ರು ಲಮಾಣಿ ಲಾಕ್ ಮಾಡೋಕ್ಕೆ ಪ್ಲಾನ್ ನಡೆದಿತ್ತ? ಬಂಜಾರ ಸ್ವಾಮೀಜಿ ಕುಮಾರ್ ಮಹಾರಾಜರ ಆಡಿಯೋ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಚಂದ್ರು ಲಮಾಣಿ ಲೋಕಾಯುಕ್ತ ದಾಳಿ ವಿಚಾರಕ್ಕೆ ಆಡಿಯೋವನ್ನ ಈಗ ತಳುಕು ಹಾಕಲಾಗ್ತಾ ಇದೆ. ಚಂದ್ರು ಲಮಾಣಿ ಈ ರೈಡ್ಗೆ ಈಗ ಸಿಗ್ತಾ ಇರೋ ಆಡಿಯೋಗಳು ತಳಕು ಹಾಕೊಳ್ತಾ ಇದ್ದಾವೆ. ಶಾಸಕ ಚಂದ್ರು ಲಮಾಣಿಯನ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಮ್ಗೆ ಉಳುಗಾಲ ಇಲ್ಲ, ಮುಂದಿನ ಸಲ BJP ಟಿಕೆಟ್ ತಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅಂದರೆ ಇವ್ರಿಗೆ ಓಟ್ ಹಾಕೋದು ಬೇಡ ಅಂತಲ್ಲ, ಪಕ್ಷ ಇವರಿಗೆ ಟಿಕೆಟೇ ಕೊಡಬಾರ್ದು, ಬೇರೆಯವ್ರನ್ನ ಆಯ್ಕೆ ಮಾಡಬೇಕು ಅಂತ ಕಾರ್ಯಕರ್ತರೊಬ್ಬರ ಜೊತೆಗೆ ಕುಮಾರ್ ಮಹಾರಾಜರ ಆಡಿಯೋ ಈಗ ಮಾತಾಡಿರುವ ಆಡಿಯೋ ವೈರಲ್ ಆಗ್ತಾ ಇದೆ. ಸ್ವಾಮೀಜಿ ಮಾತನ್ನ ನಮ್ಮ ಶಾಸಕರು ಕೇಳಿರಲಿಲ್ಲ, ಹೀಗಾಗಿ ಇವರು ಪಿತೂರಿ ಮಾಡಿದ್ರು. ಲೋಕ ರೈಡ್, ED ರೈಡ್ ಮಾಡಿಸ್ಬೇಕು ಅಂತ ಮಾತಾಡಿದ್ದಾರೆ. ಹಣಕ್ಕೆ ಪೌಡರ್ ಹಾಕಿ ರೈಡ್ ಮಾಡಿಸ್ಬೇಕು ಅಂತ ಮಾತಾಡಿದ್ದಾರೆ. ಪೌಡರ್ ಹಾಕಿ ರೈಡ್ ಮಾಡಿಸ್ಬೇಕು ಅಂದರೆ ಅವರ ಫಿಂಗರ್ ಪ್ರಿಂಟ್ ಸಿಗುತ್ತೆ ಅಂತ. ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸಂಚು ರೂಪಿಸಿದ್ದಾರೆ ಅಂತ ದೂರುದಾರ ವಿಜಯ್ ಪೂಜಾರ್ ಕಾಂಗ್ರೆಸ್ ಕಾರ್ಯಕರ್ತ ಈಗ ಆರೋಪ ಮಾಡ್ತಾ ಇದ್ದಾರೆ. ಸೊ ಆ ಆಡಿಯೋನು ಒಂದ್ಸಲ ಕೇಳ್ಬಿಡಿ ನೀವು. ತಗೊಂಡ್ ಮಾಡ್ಕೊಡ್ರಿ ಅಂತಂತ್ರಿ. ಧೈರ್ಯ ಇರ್ಬೋದು ಅನ್ನೋದು ಅದ ನನ್ಗ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ.
ಅವ್ನಿಗೆ ವಿಚಿತ್ರ ಬಿಡ ಅವನ್ನೆಲ್ಲ ಲೆಕ್ಕಾಚಾರ ಹಾಕಿ. ಇಲ್ರಿ ಮುಂದ ಇವನ್ ಟಿಕೆಟ್ ತಪ್ಪಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ರಿ. ಅಲ್ಲಿ ತಾನ ಆಕತಿ, ತಾನ ಮಾಡ್ಕೊಂತಾನ ಅದನ್ನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡ್ವಿ ಅಂದ್ರ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪಾ ಅಂತೀವಿ. ಎಲ್ಲಾರ್ಗಿ ನೋವು ಐತ್ ನೋಡ್ರಿ ಅದು. ಎಲ್ಲಾರ್ಗಿ ನೋವು ಐತ್ ನೋಡ್ರಿ. ಸಣ್ಣ ಹುಡುಗ ಬೈತಾನ್ರಿ. ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗ್ದಿರ್ತಾರಲ್ರಿ ಹಾಕಿ ಅಂತೇಳಿ ಹಾಕಿ ತಕ್ಕೊಂತಾರ್ರಿ ಇವ್ರು. ಅದ್ ಬೇರೆ ಸೂತ್ರ ಹಮ್ಮಿವ್ರಿ. ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಜಗ್ಗ ಬೇನ ಬಿಲ್ ಜಗ್ ತಗದ ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ. ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ಗೊತ್ತಂತವ್ರಿ. ನಾಳೆ ಊಡ್ಕೊಂತೀನಿ ಗದಗಿಗೆ ಬಂದ್ ಮದ್ಲಾಗಿರ್ತಾರ ನಾಳ್ರಿ. ನಾಳೆ ಬಂದ್ ಬಿಡ್ರಿ. ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲಾ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗ್ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ MLA ಹಿಂಗ ಮಾಡಿದ್ನರಿ. ಬೇರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಒಗಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಸರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಅದರಿ ನಾಳೆ ಬಂದೋಕಂತ ಬರ್ರಿ, ನಾಳೆ ಬರ್ರಿ. ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಅಜಯ್ ನೀಡ್ತಾ ಹೋಗ್ತಾರೆ. ಅಜಯ್, ಆರಂಭದ ಆಡಿಯೋದಲ್ಲಿ ಭ್ರಷ್ಟಾಚಾರನೂ ಇಷ್ಟೊಂದು ರಾಜಾರೋಷವಾಗಿ ಮಾಡುವಂತಹ ನಾಯಕರುಗಳನ್ನ ನಾವು ಆರಿಸ್ಬಿಟ್ಟಿದೀವಲ್ಲ ಅಂತ ನಾಚಿಗೆ ಆಯಿತು, ಬೇಜಾರಾಯಿತು, ದುಃಖ ಬಂತು. 2ನೇ ಆಡಿಯೋ ಅವರನ್ನ ಟ್ರ್ಯಾಪ್ ಮಾಡಬೇಕು ಅಥವಾ ಸಿಗಾಕಿಸ್ಬೇಕು ಅಂತಲೂ ಷಡ್ಯಂತ್ರ ನಡೆಸಲಾಗ್ತಾ ಇತ್ತು ಮತ್ತೊಂದು ಟೀಮಿಂದ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಏನು ಕೊಡ್ಬೋದು ಈ ಆಡಿಯೋಗೆ ರಿಲೇಟೆಡ್ ಆಗಿ? ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ಏನು ಲೋಕಾಯುಕ್ತ ಟ್ರ್ಯಾಪ್ ಆದ ನಂತರದಲ್ಲಿ ಇದು ರಾಜಕೀಯವಾಗೂ ಕೂಡ ಈಗಾಗಲೇ ತಿರುವನ್ನು ಕೂಡ ಪಡ್ಕೊಳ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನೀವು ಹೇಳ್ದಂಗೆ 2 ಆಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಒಂದು ಆಡಿಯೋದಲ್ಲಿ ಈಗಾಗಲೇ ಏನು ಚಂದ್ರು ಲಮಾಣಿ ಏನಿದ್ದಾರೆ ಅವರೇ ಆವಾಜ್ ಹಾಕಿರುವಂತ, ಅಂದ್ರೆ ಅಲ್ಲಿರುವಂತ ಒಬ್ಬ ಗುತ್ತಿಗೆದಾರನಿಗೆ ಆವಾಜ್ ಹಾಕಿರುವಂತ ಆಡಿಯೋ. ನಾನು ಕೇಳದಷ್ಟು ಹಣವನ್ನ ಕೊಡಬೇಕು, ನೀನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತೆಲ್ಲ ಹೇಳಿ ನನ್ನ ಹತ್ರ ಆಟ ಆಡ್ಬೇಡ, ನಮ್ಮ ತಾಲೂಕ್ನಲ್ಲಿ ನನ್ನ ಜೊತೆ ಆಟ ಆಡ್ಬೇಡ, ನನಗೆ 2 ಅಲ್ಲ 5 ಬೇಕು ಅಂತ ಈ ರೀತಿಯಾಗಿ ಕೆಲವೊಂದು ನಂಬರ್ಸ್ ಅನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಕೂಡ ಈಗಾಗಲೇ ಆಡಿಯೋದಲ್ಲಿ ಕೂಡ ಈಗಾಗಲೇ ವೈರಲ್ ಆಗಿರುವಂತದ್ದು. ಈಗಾಗಲೇ ಆ ಒಂದು ಆಡಿಯೋ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆತ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಆಡಿಯೋ ಕೂಡ ಈಗಾಗಲೇ ನಾವು ಕೇಳಿದ್ವಿ. ಅದರಲ್ಲೂ ಕೂಡ ಶಾಸಕರ ಕೆಲಸದ ವಿಚಾರ ಆಗಿರ್ಬೋದು, ಮತ್ತೆ ಅವರು ಯಾವುದೇ ರೀತಿಯಂತ ಕೆಲಸ ಮಾಡ್ತಾ ಇಲ್ಲ, ಸುಖಾಸುಮ್ಮನೆ ಓಡಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಸಂಪರ್ಕಗಳಿದೆ. ಅಂದ್ರೆ ಇಲ್ಲಿ ವೀರೇಂದ್ರ ಪಪ್ಪಿ ಅವರ ಹೆಸರು ಕೂಡ ತಳ್ಕಾಕೊಂಡಿರುವಂತದ್ದು ಆಡಿಯೋದಲ್ಲಿ ಮಾತ್ರ, ಯಾವುದೇ ಕೇಸ್ನಲ್ಲ. ಸೊ ಹೀಗಾಗಿ ಆ ಒಂದು ವಿಚಾರಗಳು ಕೂಡ ಈಗಾಗಲೇ ಪ್ರಸ್ತಾಪ ಆಗಿದೆ. ಅದು ಕೂಡ ಒಬ್ಬ ಸ್ವಾಮೀಜಿ ಕೂಡ ಮಾತನಾಡಿದ್ದಾರೆ ಅನ್ನೋ ಒಂದು ಆಡಿಯೋ ಕೂಡ ಈಗಾಗಲೇ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಅದು ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಜೊತೆ ಮಾತನಾಡಿದ್ದಾರೆ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಅದರಲ್ಲೂ ಕೂಡ ಇವರ ಒಂದು ಏನು ಶಾಸಕ ಸ್ಥಾನವನ್ನ ಮುಂದಿನ ದಿನಗಳಲ್ಲಿ ಕೈ ತಪ್ಪಿಸಬೇಕು ಅನ್ನೋ ಒಂದು ವಿಚಾರವಾಗಿ, ಟಿಕೆಟ್ ಅನ್ನ ಕೈ ತಪ್ಪಿಸಬೇಕು ಅನ್ನೋ ಒಂದು ವಿಚಾರವಾಗಿ ಈ ರೀತಿಯಾಗಿ ಪ್ರಸ್ತಾಪ ಆಗಿ ಕೂಡ ಈಗಾಗಲೇ ಒಂದು ಆಡಿಯೋ ಕೂಡ ವೈರಲ್ ಆಗ್ತಿರುವಂತದ್ದು. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ನಿನ್ನೆ ಈಗಾಗಲೇ ಪೊಲೀಸರು ಟ್ರ್ಯಾಪ್ ಮಾಡಿದ್ರೆ, ಈಗ ರಾಜಕೀಯವಾಗಿ ಕೂಡ ಒಂದೊಂದೇ ಆಡಿಯೋಗಳು, ಒಂದೊಂದೇ ತಿರುವುಗಳು ಕೂಡ ಈ ಒಂದು ಕೇಸ್ ಕೂಡ ಪಡ್ಕೊಳ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಈಗಾಗಲೇ ಏನು ಚಂದ್ರು ಲಮಾಣಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಿದ್ದಾರೆ. ಈಗಾಗಲೇ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲೂ ಕೂಡ ಈಗ ಏನು ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಆ ನಂತರ ಅವರನ್ನು ಕೂಡ ಈಗಾಗಲೇ ಯಾವ್ಯಾವ ರೀತಿಯಾದಂಥ ಏನು ರಿಮ್ಯಾಂಡ್ ಮಾಡ್ಕೊಂಡಿರ್ತಾರೆ, ಈ ರೀತಿಯಾದಂತಹ ಏನು ಅಲಿಗೇಷನ್ ಇವ್ರ ಮೇಲೆ ಬಂದಿದೆ ಅಂತ ಹೇಳಿ ಅಂತ ಪೂರಕವಾದಂಥ ಸಾಕ್ಷಿಗಳನ್ನು ಕೂಡ ಜಡ್ಜ್ ಮುಂದೆ ಕೊಡ್ತಾರೆ. ಆ ನಂತರ ಅವರಿಗೆ ಬಹುತೇಕವಾಗಿ ಇಂತಹ ಕೇಸ್ಗಳಲ್ಲಿ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅಂತಾನೆ ಹೇಳ್ಬೋದು ವಿದ್ಯಾ.
ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.